ಸಮಾಚಾರ ನ್ಯೂಸ್ಗೆ ಸ್ವಾಗತ. ನಾನು ಮಂಜುಳಾ ಕೊಂಡರಾಜನಹಳ್ಳಿ, ಕೋಲಾರ. ಆರ್ಎಸ್ಎಸ್ ನೋಂದಾಯಿತ ಸಂಘವಲ್ಲ. ಸದಸ್ಯತ್ವ ನೋಂದಣಿಯನ್ನು ಮಾಡಿಸಿಕೊಂಡಿಲ್ಲ. ದೇಣಿಗೆಯನ್ನ ಕೂಡ ಸಂಗ್ರಹಿಸುತ್ತಿಲ್ಲ. ಕೇವಲ ದೇಶ ಪ್ರೇಮ ತೋರುವ ಸಂಘಟನೆಯನ್ನ ನಿಷೇಧಿಸಲು ಕಾಂಗ್ರೆಸ್ ಹೊರಟಿದ್ದು ಅದು ಎಂದಿಗೂ ಸಾಧ್ಯವಿಲ್ಲ ಎಂದು ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಶಿಡ್ಲಘಟ್ಟದಲ್ಲಿ ಆರೋಪಿಸಿದರು. ತಪ್ಪು ಮಾಡುವಲ್ಲೂ ಒಂದು ಒಳ್ಳೆಯದಾಗಿದೆ ಅಂತಕ್ಕಂಥದ್ದು ನನ್ನ ಅನಿಸಿಕೆ. ಕೆಲವು ಸಾರಿ ಪ್ರಜ್ಞಾವಂತಿಕೆಯ ತಪ್ಪನ್ನು ಮಾಡ್ತೇವೆ, ಅವಿವೇಕದ ತಪ್ಪನ್ನು ಮಾಡ್ತೇವೆ. ಇಡೀ ರಾಜ್ಯದಲ್ಲಿ ಬಹುಶಃ ಆರ್ಎಸ್ಎಸ್ನವರ ಬಿಜೆಪಿಯವರ ಹುಟ್ಟಡಗಿಸಬೇಕು ಅಂತಕ್ಕಂಥ ಒಂದು ತಲೆಯಲ್ಲಿಟ್ಕೊಂಡು ಮಾಡಿದ್ರು. ಅದೇನಾಯ್ತು ಅಂತಂದ್ರೆ ಮಿಸ್ಫೈರ್ ಆಗಿದೆ ಅವರಿಗೆ. ಇಡೀ ರಾಜ್ಯದಲ್ಲಿ ಎಲ್ಲೆಲ್ಲಿ ಪಥಸಂಚಲನಕ್ಕೆ 300, 400, 500 ಜನರಷ್ಟೇ ಸಂಖ್ಯೆ ಸೇರ್ಕೊಳ್ತಿತ್ತೋ ಅಲ್ಲಿ 5,000, 10,000ಕ್ಕೆ ಏರಿಕೆ ಆಗಲಿಕ್ಕೆ ಇವತ್ತು ಕಾಂಗ್ರೆಸ್ನವರು ಪ್ರೋತ್ಸಾಹ ಕೊಟ್ಟಿದ್ದಾರೆ ಅಂತ ನಾನು ಅನ್ಕೊಳ್ತೇನೆ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ 100 ವರ್ಷ ತುಂಬಿದ ಹಿನ್ನೆಲೆಯಲ್ಲಿ ಶಿಡ್ಲಘಟ್ಟದಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಿಂದ ವಿಜಯದಶಮಿ ಪಥಸಂಚಲನ ನಡೆಯಿತು. ಶಿಡ್ಲಘಟ್ಟ ನಗರದ ವಾಸವಿ ವಿದ್ಯಾಸಂಸ್ಥೆಯಿಂದ ಆರಂಭವಾದ ಪಥಸಂಚಲನ ಬಸ್ ನಿಲ್ದಾಣದಿಂದ ಕೋಟೆ ವೃತ್ತ, ಹೂವಿನ ವೃತ್ತ, ನಗರದ ಪೇಟೆ ಸೇರಿದಂತೆ ನಗರದ ಪ್ರಮುಖ ಮಾರ್ಗಗಳಲ್ಲಿ ಸಂಚರಿಸಿತು. ಪಥಸಂಚಲನ ನಡೆದ ಮಾರ್ಗಗಳಲ್ಲಿ ಅನೇಕರು ಪಥಸಂಚಲನದ ಮೇಲೆ ಪುಷ್ಪಾರ್ಚನೆ ಮಾಡಿ ಸಂಭ್ರಮಿಸಿದರು. ಭಾರತ ಮಾತೆಯ ಭಾವಚಿತ್ರವಿಟ್ಟ ತೆರೆದ ವಾಹನದ ಹಿಂದೆ 106 ಮಂದಿ ಸ್ವಯಂ ಸೇವಕರು ಕೈಯಲ್ಲಿ ಕರ ಹಿಡಿದು ಒಬ್ಬರ ಹಿಂದೆ ಒಬ್ಬರು ಹೆಜ್ಜೆ ಇಟ್ಟು ಶಿಸ್ತಿನ ಸಿಪಾಯಿಗಳಂತೆ ಪಥಸಂಚಲನ ನಡೆಸಿದರೆ ನಾಗರಿಕರು ಅದನ್ನ ಕಣ್ತುಂಬಿಕೊಂಡರು. ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ, ಬಿಜೆಪಿ ಜಿಲ್ಲಾಧ್ಯಕ್ಷ ಸಿಕಲ್ ರಾಮಚಂದ್ರಗೌಡ ಸೇರಿದಂತೆ ಅನೇಕ ಪ್ರಮುಖರು, ಗಣ್ಯಾಧಿಕಾರಿಗಳು ಗಣಧಾರಿಗಳಾಗಿ ಪಥಸಂಚಲನದಲ್ಲಿ ಭಾಗವಹಿಸಿದ್ರು. ಶಾಲಾ ಮಕ್ಕಳು ಕೂಡ ಗಣಧಾರಿಗಳಾಗಿ ಭಾಗವಹಿಸಿ ಗಮನ ಸೆಳೆದರು. ಪಥಸಂಚಲನದ ನಂತರ ಬಿಜೆಪಿ ಸೇವಾ ಸೌಧ ಕಚೇರಿಯಲ್ಲಿ ನಡೆದ ಮಾಧ್ಯಮಗೋಷ್ಠಿಯಲ್ಲಿ ಛಲವಾದಿ ನಾರಾಯಣಸ್ವಾಮಿ ಮಾತನಾಡಿ, ಕಾಂಗ್ರೆಸ್ ಪಕ್ಷವು ಆರ್ಎಸ್ಎಸ್ ಅನ್ನು ನಿಷೇಧಿಸಲು ಹೊರಟಿದ್ದರಿಂದ ದೇಶದಲ್ಲಿ ಆರ್ಎಸ್ಎಸ್ನ ಸಂಖ್ಯೆ ಇನ್ನಷ್ಟು ಹೆಚ್ಚಾಯಿತು. ಇದಕ್ಕೆ ಕಾಂಗ್ರೆಸ್ಗೆ ಅಭಿನಂದನೆ ಸಲ್ಲಿಸುತ್ತೇನೆಂದರು. ಆರ್ಎಸ್ಎಸ್ ನೋಂದಾಯಿತ ಸಂಘವೂ ಅಲ್ಲ, ಸದಸ್ಯತ್ವವನ್ನು ನೋಂದಾಯಿಸಿಲ್ಲ, ದೇಣಿಗೆಯನ್ನು ಕೂಡ ಸಂಗ್ರಹಿಸಿಲ್ಲ ಎಂದ ಮೇಲೆ ಸಂಘದ ನೋಂದಣಿ ಪ್ರಶ್ನೆಯೇ ಬರುವುದಿಲ್ಲ. ಇಷ್ಟು ಕನಿಷ್ಠ ಜ್ಞಾನವೂ ಕಾಂಗ್ರೆಸ್ಸಿಗರಿಗೆ ಇಲ್ಲ ಎಂದು ವ್ಯಂಗ್ಯವಾಡಿದರು. ಆರ್ಎಸ್ಎಸ್ ಅನ್ನ ಗುರಿ ಮಾಡಿ ಅವರ ಸದ್ದಡಗಿಸಬೇಕು ಅಂತೇಳಿ ಏನು ಸರ್ಕಾರ ಒಂದು ಕ್ರಮಕ್ಕೆ ಮುಂದಾಯಿತು, ಅದು ತಪ್ಪು ಮಾಡುವಲ್ಲೂ ಒಂದು ಒಳ್ಳೆಯದಾಗಿದೆ ಅಂತಕ್ಕಂಥದ್ದು ನನ್ನ ಅನಿಸಿಕೆ. ಕೆಲವು ಸಾರಿ ಪ್ರಜ್ಞಾವಂತಿಕೆಯ ತಪ್ಪನ್ನು ಮಾಡ್ತೇವೆ, ಅವಿವೇಕದ ತಪ್ಪನ್ನು ಮಾಡ್ತೇವೆ. ಸರ್ಕಾರ ಒಂದು ಅವಿವೇಕತನದ ತಪ್ಪನ್ನು ಮಾಡಿ ಇಡೀ ರಾಜ್ಯದಲ್ಲಿ ಬಹುಶಃ ಆರ್ಎಸ್ಎಸ್ನವರ ಬಿಜೆಪಿಯವರ ಹುಟ್ಟಡಗಿಸಬೇಕು ಅಂತಕ್ಕಂಥ ಒಂದು ತಲೆಯಲ್ಲಿಟ್ಕೊಂಡು ಮಾಡಿದ್ರು. ಅದೇನಾಯಿತು ಅಂತಂದ್ರೆ ಮಿಸ್ಫೈರ್ ಆಗಿದೆ ಅವರಿಗೆ. ಇಡೀ ರಾಜ್ಯದಲ್ಲಿ ಎಲ್ಲೆಲ್ಲಿ ಪಥಸಂಚಲನಕ್ಕೆ
300, 400, 500 ಜನರು ಅಷ್ಟೇ ಸಂಖ್ಯೆ ಸೇರಿಕೊಳ್ತಿತ್ತೋ ಅಲ್ಲಿ 5,000, 10,000ಕ್ಕೆ ಏರಿಕೆ ಆಗಲಿಕ್ಕೆ ಇವತ್ತು ಕಾಂಗ್ರೆಸ್ನವರು ಪ್ರೋತ್ಸಾಹ ಕೊಟ್ಟಿದ್ದಾರೆ ಅಂತ ನಾನು ತಿಳ್ಕೊಳ್ತೇನೆ. ಇದನ್ನೇ ನಾನು ಹೇಳಿದ್ದು, ಕೆಲವು ಸಾರಿ ತಪ್ಪಿನಲ್ಲೂ ಒಳ್ಳೆಯದನ್ನು ಕಾಣಬಹುದು ಅಂತ. ಎಲ್ಲಕ್ಕಿಂತ ಮಿಗಿಲಾಗಿ ದೇಶದಲ್ಲಿ ಮೋದಿಜಿಯವರು ಒಂದು ದೇಶ ಒಂದು ಕಾನೂನು ಅಂತಕ್ಕಂಥ ವಿಚಾರವನ್ನು ಪ್ರಸ್ತಾಪ ಇಟ್ಟಿದ್ದಾರೆ. ಕಾಂಗ್ರೆಸ್ ಪಕ್ಷ ಇಡೀ ದೇಶದಲ್ಲಿ ಅದನ್ನು ವಿರೋಧಿಸ್ತಾ ಬಂತು, ಕೆಲವರನ್ನ ಎತ್ತುಕಟ್ಟುವ ಕೆಲಸವನ್ನು ಮಾಡಿತು. ಆದರೆ ಈಗ ನನಗನ್ಸಿದ್ದು ನೋಡಿದರೆ ರಾಜ್ಯದಲ್ಲಿ ಸರ್ಕಾರ ಎಲ್ಲಕ್ಕೂ ಕಾನೂನು ಎಲ್ಲರಿಗೂ ಒಂದೇ ಅಂತಕ್ಕಂಥ ಮಾತನ್ನ ಹೇಳ್ತಾ, ನೀವು ಯಾವುದೇ ಸಭೆ ಸಮಾರಂಭಗಳನ್ನ ಯಾರೇ ಮಾಡೋದಾದರೂ ಕೂಡ ಸರ್ಕಾರದ ಪೂರ್ವಾನುಮತಿ ಅಗತ್ಯ ಅನ್ನೋ ಮಾತನ್ನ ಮುಂದಿಟ್ರು. ಮೊದಲು ಬ್ಯಾನ್ ಮಾಡಿ ಅಂದ್ರು RSS ಅನ್ನ, ಈಗ ಪರ್ಮಿಷನ್ ತಗೊಳ್ಳಿ ಅಂದ್ರು. ಪರ್ಮಿಷನ್ ತಗೊಳ್ಳದೆ RSS ಆಗಲಿ BJP ಆಗಲಿ ಯಾರೂ ಕೂಡ ಪರ್ಮಿಷನ್ ಇಲ್ಲದೆ ಮಾಡ್ಲಿಕ್ಕೆ ಆಗೋದಿಲ್ಲ. ಅದು ಕಾನೂನು, ಸಂವಿಧಾನದ ನಮಗೆ ಕೊಟ್ಟಿರ್ತಕ್ಕಂಥ ಕಟ್ಟಳೆ. ಇದರ ಮಧ್ಯದಲ್ಲಿ ಅವ್ರು ಮಾಡಿದ್ದೇನು ಅಂತ ಅವ್ರಿಗೆ ಅರ್ಥವೇ ಆಗಲಿಲ್ಲ. ಅವರದೇ ವೋಟ್ ಬ್ಯಾಂಕ್ ಆಗಿರ್ತಕ್ಕಂಥ ಮುಸ್ಲಿಂ ಬಂಧುಗಳು ಹಬ್ಬ ಹರಿದಿನಗಳಲ್ಲಿ ಯಾವುದೇ ಪರ್ಮಿಷನ್ ಇಲ್ಲದೆ ಬೀದಿಗಿಳಿದು ಮಾಡ್ತಿದ್ರು, ಬಂದ್ ಮಾಡಿ ರಸ್ತೆಗಳನ್ನ ನಮಾಜ್ ಮಾಡ್ತಿದ್ರು. ಈದ್ ಮಿಲಾದಲ್ಲಿ ತೋರಣಗಳನ್ನ ಕಟ್ಕೊಂಡು ಕತ್ತಿ, ಬಾಕು, ತಲವಾರುಗಳನ್ನು ಹಿಡ್ಕೊಂಡು ಓಡಾಡ್ತಿದ್ರು. ಇವುಗಳಿಗೆಲ್ಲ ಈಗ ಇದೇ ಸರ್ಕಾರ ಅವರನ್ನು ಅಡಿಕೆ ಕತ್ತರಿಯಲ್ಲಿ ಶಿಕ್ಷಿಸ್ಬಿಡ್ತು. ಯಾಕೆಂತಂದ್ರೆ ಕಟ್ಟಳೆ ಅವ್ರಿಗೂ ಆಯ್ತಲ್ಲ ಈಗ. ಹೀಗೆ ಬಹಳ ಸಂತೋಷ. ಪರೋಕ್ಷವಾಗಿ ಮೋದಿಜಿಯವರ ಒಂದು ದೇಶ ಒಂದು ಕಾನೂನಿಗೆ ಕಾಂಗ್ರೆಸ್ಸು ಈಗ ಒಂದು ರೀತಿಯ ಬೆಂಬಲವನ್ನು ಸೂಚಿಸಿದೆ ಅಂತ ನನಗೆ ಅದು ಅನಿಸುತ್ತೆ. ಆದ್ದರಿಂದಾಗಿ ಇಡೀ ದೇಶದಲ್ಲಿರ್ತಕ್ಕಂಥ RSS ರಿಜಿಸ್ಟರ್ ಆಗಿದೆಯಾ ಅಂತ ಕೇಳ್ತಾರೆ ಕಾಂಗ್ರೆಸ್. ಒಂದು ಸರ್ಕಾರ ಮಾಡತಕ್ಕಂಥವರಿಗೆ ಸ್ವಲ್ಪ ವಿವೇಕ ಇರಬೇಕು. ರಿಜಿಸ್ಟರ್ ಆಗಲೇಬೇಕು ಅಂತ ಕಾನೂನಲ್ಲಿಲ್ಲ. ರಿಜಿಸ್ಟರ್ ಆದರೆ ತಪ್ಪು ಇಲ್ಲ. ಕಾನ್ಸ್ಟಿಟ್ಯೂಷನ್ ಏನು ಹೇಳ್ತದೆ ಅಂತಂದ್ರೆ, ನೀವು ದೇಣಿಗೆ ಪಡಿಬೇಕಾದ್ರೆ, ಟ್ಯಾಕ್ಸ್ ಕಟ್ಟೋದನ್ನ ರಿಬೇಟ್ ಬೇಕಾದ್ರೆ ಇಂಥವುಗಳಿಗೆಲ್ಲ ರಿಜಿಸ್ಟರ್ ಆಗಿದ್ರೆ ಮಾತ್ರ ಅಂತ. ಇದು ನಿಮ್ಮ ಯಾರನ್ನು ದೇಣಿಗೆ ಕೇಳೋದಿಲ್ಲ. ಇದು ಎಲ್ಲಕ್ಕಿಂತ ಮಿಗಿಲಾಗಿ RSS ಅಂತಕ್ಕಂಥ ಸಂಸ್ಥೆಗೆ ಸದಸ್ಯತ್ವವೇ ಇಲ್ಲ. ಸದಸ್ಯತ್ವ ಯಾವಾಗ ಬರ್ತದೆ ಅಂದ್ರೆ, ನೀವು ರಿಜಿಸ್ಟ್ರೇಷನ್ ಆಗಿದ್ರೆ ಮಾತ್ರ. ಈ ವಿವೇಕವು ಕೂಡ ಅವ್ರಿಗೆ ಇಲ್ಲದೆ ಇರ್ತಕ್ಕಂಥದ್ದು ವಿಪರ್ಯಾಸ. ಸರ್ಕಾರಿ ಅಧಿಕಾರಿ PDO ಒಬ್ಬರು ಭಾಗಿಯಾಗಿದ್ದಾರೆ ಅಂತ ಅವ್ರನ್ನ ಅಮಾನತು ಮಾಡಿದ್ದಾರೆ ಸರ್ಕಾರ. ನಿನ್ನೆ ನಾನು ಹೇಳಿದ್ದೇನೆ, RSS ರಾಜಕೀಯೇತರ ಸಂಸ್ಥೆ. ಈಗ DSS ಅನ್ನೋದು ಹೇಗಿದೆ, RSSಗೆ 100 ವರ್ಷಗಳು, ಸೆಂಚುರಿ. DSSಗೆ 50 ವರ್ಷಗಳಾಯ್ತು ಮೊನ್ನೆ. ಅವರು ಅವರ ಹಕ್ಕುಗಳಿಗಾಗಿ ಹೋರಾಟ ಮಾಡ್ತಾರೆ. RSS ದೇಶ ರಕ್ಷಣೆಗಾಗಿ, ದೇಶ ಮೊದಲು, ದೇಶ ನಮ್ಮದು ಅಂತೇಳಿ ಹೋರಾಟ ಮಾಡ್ತಾರೆ. ಡಿಫರೆನ್ಸ್ ಇಷ್ಟೇ. ಪಥಸಂಚಲನದ ಉತ್ಸವದಲ್ಲಿ ವಾದ್ಯ ಸಂಭ್ರಮ, ಜೈಘೋಷಣೆಗಳು ವಿಶೇಷವಾಗಿ ಪಥಸಂಚಲನದಲ್ಲಿ ಗಮನ ಸೆಳೆದವು. ವಿವಿಧ ಬಡಾವಣೆಗಳಲ್ಲಿ ಗಣವೇಷಧಾರಿಗಳ ಮೇಲೆ ಸಾರ್ವಜನಿಕರು ಪುಷ್ಪವೃಷ್ಟಿಗೈದು ಸ್ವಾಗತಿಸಿದರು. ASP ಜಗನ್ನಾಥ್, ಡಿವೈಎಸ್ಪಿ P ಮುರಳೀಧರ್, ಸರ್ಕಲ್ ಇನ್ಸ್ಪೆಕ್ಟರ್ M ಶ್ರೀನಿವಾಸ್, ನಗರ ಠಾಣೆ PSI ವೇಣುಗೋಪಾಲ್ M ರವರು ಸೂಕ್ತ ಪೊಲೀಸ್ ಬಂದೋಬಸ್ತ್ ಒದಗಿಸಿದ್ರು. ಮಾಜಿ ಶಾಸಕ M ರಾಜಣ್ಣ, ಗ್ರಾಮಾಂತರ ಮಂಡಲಾಧ್ಯಕ್ಷ ಸಿಕಲ್ ಆನಂದಗೌಡ, ಡಾ ಸತ್ಯನಾರಾಯಣ ರಾವ್, ಹಿರಿಯ ಪತ್ರಕರ್ತ ರೂಪ್ಸಿ ರಮೇಶ್ ಸೇರಿದಂತೆ RSSನ 106 ಕಾರ್ಯಕರ್ತರು ಪಥಸಂಚಲನದಲ್ಲಿ ಭಾಗವಹಿಸಿದ್ರು.
ವರದಿ ಮಳಮಾಚನಹಳ್ಳಿ, ಗೋವರ್ಧನ್ ಶಿಡ್ಲಘಟ್ಟ. ಫೋಟೋ ತೆಗಿದೆ.